ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ R15 ಕಿಡ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಗಾಡಿಗೆ ಸರ್ವಿಸ್ ಮಾಡ್ಸೋಕ್ಕಿಂತ ಹೋಗ್ತಾಯಿದ್ವಿ ಗುರು. ಏನಂದರೆ ನಾರ್ಮಲ್ ಸರ್ವಿಸ್ ಅಂತೂ ಅಲ್ಲ. ನಾರ್ಮಲ್ ಸರ್ವಿಸ್ ಅಂದರೆ ಇಲ್ಲೇ ನಾವೇ ಮಾಡ್ಕೊಂಡ್ಬಿಡ್ತೀವಿ. ಏನಂದರೆ ಸ್ವಲ್ಪ ಕ್ಲಚ್ ಪ್ಲೇಟ್ದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ತುಂಬ ದಿವಸನೇ ಆಗೋಯ್ತು ಕ್ಲಚ್ ಪ್ಲೇಟ್ ಎಲ್ಲ ಪ್ರಾಬ್ಲಮ್ ಆಗಿರೋದು. ನಾನು ಇದು ನನಗೋಸ್ಕರ ಅಂತ ಏನಿಲ್ಲ ವಿಡಿಯೋ ಮಾಡ್ತಿದ್ದು. ಒಬ್ಬೊಬ್ಬರಿಗೆ ಗೊತ್ತಿರೋಲ್ಲ ಹೆಂಗೆ ಅಂದರೆ ಕ್ಲಚ್ ಪ್ಲೇಟ್ನ ಬೇರೆ ಬೇರೆ ಕಡೆಯಲ್ಲಿ ಹಾಕ್ಸ್ಬಿಡ್ತಾರೆ. ಅದು ನಮ್ಮ ದಿನೇಶ್ ಒಂದ್ಸಲ ಆಯಿತು, ಬೇರೆ ಕಡೆ ಲೋಕಲ್ ಗ್ಯಾರೇಜಲ್ಲಿ ಹಾಕ್ಸಿದ್ದ. ಏನಾಗ್ಬಿಡ್ತು ಅಂದರೆ ಒಂದು ಕ್ಲಚ್ ಪ್ಲೇಟು ರಾಂಗಾಗಿ ಹಾಕಿರೋದಕ್ಕೆ ಅದು ಡೈರೆಕ್ಟಾಗಿ ಹೋಗಿ ಕ್ರ್ಯಾಂಕ್ ಶಾಫ್ಟಲ್ಲಿ ಏಟ್ ಬಿದ್ದುಬಿಟ್ಟಿದೆ. ಪೂರ್ತಿ ಏನಾಯಿತು, ಅದು ಯಾವಾಗ ಆಗಿರೋದಂದರೆ ನಾವು ಒಂದು ರೈಡ್ ಹೋಗಿದ್ವಿ. ಆ ರೈಡ್ ನೀವು ನೋಡ್ಕೊಂಡಿರ್ಬೋದು. ಒಂದು 3-4 ಹಿಂದೆ ಆ ವಿಡಿಯೋ ಹಿಂದೆ ನಾನು ಹಾಕಿರೋದು. ಅದು ಎಲ್ಲಿಗೆ ಅಂದರೆ DDSಗೆ ಹೋಗಿದ್ವಿ. ಆವಾಗ ಅವ್ನಿಗೇನಾಗಿತ್ತು, ನಾವು ಹೋಗ್ತಿರುವಾಗ ಅಲ್ಲಿ ಅವನಿಗೆ ಮಿಡಲ್ ಕೈ ಕೊಟ್ಬಿಡ್ತು. ಕ್ಲಚ್ ಪ್ಲೇಟ್ ಅವರು ಕರೆಕ್ಟಾಗಿ ಹಾಕಿಲ್ಲ. ಒಂದ್ಸಲಿ ಮಾಡಿಸ್ದ, ಮತ್ತೆ ಪ್ರಾಬ್ಲಮ್ ಏನಾಯಿತು ಅಂದರೆ ಮತ್ತೆ ಇನ್ನೊಂದ್ಸಲಿ ಮಾಡಿಸ್ದ, ಮತ್ತೆ ಅದೇ ಥರನೇ ಆಗೋಯ್ತು. ಅವ್ನು ಮತ್ತೆ ಕೊನೆಗೆ ರೀಬೋರ್ ಹಾಕ್ಸೋ ಪರಿಸ್ಥಿತಿ ಬಂತು. ಮತ್ತೆ ಎಲ್ಲ ರೀಬೋರ್ ಎಲ್ಲ ಮಾಡಿಸಿ ರೆಡಿ ಮಾಡಿಸಿದ್ವಿ. ಎಲ್ಲ ಹಾಕಾದ್ಮೇಲೆ ಇವಾಗ ಮತ್ತೆ ಕ್ಲಚ್ ಪ್ಲೇಟ್ ಇಶ್ಯೂ ಬರ್ತೈತೆ. ಸುಮ್ಮನೆ ಇವಾಗ ಮತ್ತೆ ಅವೆಲ್ಲ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇವಾಗ ಡೈರೆಕ್ಟಾಗಿ ಇವಾಗ ಶೋರೂಮ್ಗೆ ಹೋಗ್ಬಿಟ್ಟು ಅವ್ರ ಹತ್ರನೇ ಮಾಡಿಸೋದು ಬೆಟರು. ನೀವು ಎಲ್ಲರಿಗೂ ಏನು ಹೇಳೋದು ಅಂದರೆ, ಇಂಜಿನ್ ನೀವು ಎಲ್ಲೇ ಮಾಡಿಸಿದ್ರು ಯಾವತ್ತೂ ಶೋರೂಮ್ ಬಿಟ್ಟು ಬೇರೆ ಕಡೆ ಎಲ್ಲೂ ಕೊಡೋಕೆ ಹೋಗ್ಬಿಡಿ ಗುರು. ಯಾಕೆ ಹೇಳ್ತೀನಿ ಗೊತ್ತಾ ಈ ಮಾತು? ತಾಡ್ರಿ ಎಲ್ಲ ಒಂದೊಂದು ಸಲ ಬಂದ್ಬಿಡ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಬೇರೆ ಕಡೆ ಎಲ್ಲರೂ ಕ್ಲಚ್ ಪ್ಲೇಟ್ ಹಾಕ್ಸಿದ್ರೆ ಅಂತ ಅಂದ್ಕೊಳ್ರಿ. ಅಲ್ಲಿ ಏನಾಗುತ್ತೆ ಅಂದರೆ ಇವರು ಇದು ಕೊಡೋಲ್ಲ, ವಾರಂಟಿ ಅದೆಲ್ಲ ಕೊಡೋಲ್ಲ. ಶೋರೂಮಲ್ಲೆಲ್ಲ ಏನಾರು ಹಾಕಿದರೆ ಮತ್ತೆ ಹೋಗಿ ಕೇಳ್ಬೋದು, ಅಧಿಕಾರ ಇರುತ್ತೆ. ನೀವು ಲೋಕಲಲ್ಲಿ ಹಾಕಿದರೆ ಅದು ನೀವು ಮಾಡ್ಕೊಂಬಂದಿರಾ, ನಿಮ್ಮ ಮಿಸ್ಟೇಕು ಅಂತ ಹೇಳ್ಬಿಡ್ತಾರೆ. ನೀವು ಚಚ್ಚಾಡಿರ್ತೀರಾ, ನಾವು ಹಾಕಾದ್ಮೇಲೆ ನಿಮ್ಗೆ ಓಡ್ಸೋಕ್ಕೆ ಬಂದಿಲ್ಲ ಅಂತ ಎಲ್ಲ ಹೇಳ್ಬಿಡ್ತಾರೆ. ನಾವು ಹಂಗೆಲ್ಲ ಏನೂ ಮಾಡಿರಲ್ಲ. ನಮ್ಮ ದಿನೇಶ ಕರೆಕ್ಟಾಗೆ ಓಡಿಸಿದ, ಬಟ್ ಆದ್ರೂ ಹಂಗೆ ಆಯಿತು. ಇವಾಗ ಅದೆಲ್ಲ ತಲೆನೋವು ಕೆಲಸ ಆಯಿತು. 2 ಸಲ ಒಂದೊಂದು 10 ಸಾವಿರ ಖರ್ಚು ಮಾಡ್ಬಿಟ್ಟು ನಾ ಗಾಡಿಗೆ. ಪದೇ ಇವೆಲ್ಲ ಬೇಡ ಅಂತ ಅಂದ್ಬಿಟ್ಟು ಇವಾಗ ನಾವು ಡೈರೆಕ್ಟಾಗೆ ನಮ್ಮ ಶೋರೂಮ್ಗೆ ಹೋಗ್ತಾ ಇರೋದು. ನಾನು ರೆಗ್ಯುಲರಾಗಿ ಮಾಡಿಸಿದ್ದಂದರೆ ಇಲ್ಲಿ 8 ಮೈಲಲ್ಲಿ. ನಂಗೆ ಅಲ್ಲಿ ಇಷ್ಟ ಆಗಿಲ್ಲ. ಇಲ್ಲಿ ನೆಲಮಂಗಲದಲ್ಲಿ ಸೂಪರಾಗಿ ಮಾಡ್ತಾರೆ. ಗೀತಾ ಮೋಟರ್ಸ್ ನೆಲಮಂಗಲ, ಅಲ್ಲಿ ನಾನು ಒಂದ್ಸಲ ಏನೋ ಮಾಡಿಸಿದ್ರೆ ಅಂದರೆ ಗಾಡಿ ಫೇರಿಂಗ್ಸ್ ಎಲ್ಲ ಒಂದ್ಸಲ ಏನಾಗಿತ್ತು ಅಂದರೆ ಹೊಡೆದೋಗ್ಬಿಟ್ಟಿದ್ದು. ಅದು ಬೀಳಿಸಿ ಅದೇನೇನೋ ಸ್ಟಾರ್ಟಿಂಗಲ್ಲೇ 2 ಮಂತ್ಸಲ್ಲೇ ಹಂಗೆ ಆಗಿಬಿಟ್ಟಿದ್ದು. ಆವಾಗ ಅವರೆಲ್ಲ ಚೆನ್ನಾಗಿ ರೀಪ್ಲೇಸ್ ಮಾಡಿ ಸಖತ್ತಾಗಿ ಮಾಡಿಕೊಟ್ರು. ಒರಿಜಿನಲ್ ಹೊಸ ಗಾಡಿ ಹೆಂಗಿರುತ್ತೋ ಹಂಗೆ ಮಸ್ತಾಗಿ ಮಾಡಿಕೊಟ್ಟಿದ್ರು. ಅದರಿಂದ ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ರು. ಭಾರಿ ಖುಷಿ ಆಗೋಯ್ತು ನಂಗೆ ಅವಾಗ. ಇವ್ರ ಬಗ್ಗೆ ಅದಕ್ಕೋಸ್ಕರ ನಾವು ಇವ್ರ ಹತ್ರನೇ ಕೊಡೋದು ಏನೇ ಇದ್ರು. ಚೆನ್ನಾಗಿ ಅವ್ರಿಗೆಲ್ಲ ಸ್ವಲ್ಪ ಚೆನ್ನಾಗಿ ನಾಲೆಡ್ಜ್ ಇದೆ. ಒಂದೊಂದು ಕಡೆ ಏನಂದರೆ ಹೆಂಗೆ ಬೇಕು ಹಂಗೆ ಮಾಡಿದರು. ಎಲ್ಲ ಶೋರೂಮು ಹಂಗೆ ಇರುತ್ತೆ ಅಂತ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡಿ. ಒಂದೊಂದು ಕಡೆ ಚೆನ್ನಾಗಿರುತ್ತೆ, ಒಂದೊಂದು ಕಡೆ ಚೆನ್ನಾಗಿರಲ್ಲ. ನೋಡಿಕೊಂಡು ಮಾಡಿಸ್ಬೇಕು. ಅದೊಂದು. ಇನ್ನೊಂದೇನಂದರೆ ಶೋರೂಮಲ್ಲಿ ಮಾಡೋಕ್ಕೆ ಬಿಡೋಲ್ಲ, ಬಟ್ ಅವ್ರ ಮೇಲೆ ನಂಬಿಕೆ ಇದೆ. ಫಸ್ಟ್ ಟೈಮ್ ಇವಾಗ ನಾನು ಕ್ಲಚ್ ಪ್ಲೇಟ್ ಅವ್ರ ಹತ್ರನೇ ಕೊಡ್ತಾಯಿದ್ದೀನಿ. ನಾನು ಹಾಕ್ಸ್ಬೇಕು, ಈಗ ಅವನು ಹಾಕ್ಸ್ಬೇಕು. ನಂದು ಸ್ವಲ್ಪ ಇಶ್ಯೂ ಐತೆ. ಅಲ್ಲೇ ಇವಾಗ ಹೋಗ್ತಾನೆ ಸಿಗೋಣ ಏನೇನಾಯಿತು, ಏನು ಎಷ್ಟಾಯಿತು. ಕ್ಲಚ್ ಪ್ಲೇಟ್ ಅರೌಂಡ್ 800 ಏನೋ ಐತೆ. ಲೇಬರ್ ಎಲ್ಲ ಅರೌಂಡ್ 1000 to 1300 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿಸಿ ಹಂಗೆ ಒಂದು ಸರ್ವಿಸ್ ಮಾಡಿಬಿಡೋಣ ನಮ್ಮ ಬೇಬಿಗೆ ಅಂತ ಅಂದ್ಕೊಂಡು ಈಗ ಜಾವೋ ನಮ್ಮ ದಿನೇಶ್ ಅಲ್ಲೇ ಚಚ್ಕೊಂಡು ಹೋಗ್ತಾವನೆ. ಈ ಟೈಮಲ್ಲಿ ಏನು ಚಚ್ಚನ ಗುರು, ಒಂದು ಗಾಡಿ ಹೋದ್ರೂ ಚಚ್ತಾನೆ ಇರ್ತಾನೆ. ಅಣ್ಣ ಮೂವೇ ಚೆನ್ನಾಗಿ ದುಡ್ಡೆಲ್ಲ ಮಡಗಿರ್ಬೇಕು. ಅದಕ್ಕೆ ಹಂಗೆ ಓಡಿಸ್ತಾ ಇರ್ತಾನೆ ಅವನು. ಎಲ್ಲರಿಗೂ ಯಾವ ಥರ ಇಷ್ಟ ಆಗ್ತಿದೆ ಬ್ಲಾಗ್ಸು ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡೋಣ ನಾನೇನಾರ ಸರಿ ಮಾಡ್ಕೋಬೋದಾ, ಏನು ನಾನೇನಾರು ರಾಂಗ್ ತಪ್ಪು ಮಾಡ್ತಾ ಇದ್ದೀನಾ ಏನಾರ ಕಂಟೆಂಟಲ್ಲಿ. ನಿಮಗೂ ಯಾವ ಥರ ಕಂಟೆಂಟ್ಗಳು ನಿಮಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ಥರ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡೋಣ ಬನ್ನಿ. ಎಲ್ಲ ಶೋರೂಮ್ಗೆ ಹೋಗ್ತಾನೆ ಸಿಗೋಣ. ಎಲ್ಲಪ್ಪ ಶೋರೂಮು ಅರ್ಥ ಹೋಗ್ಬಿಟ್ಟಿದ್ದ.
ಇಲ್ಲೇ ಲೆಫ್ಟಲ್ಲಿ ಇರಬೇಕಲ್ಲ. ಹಾಂ, ಅಲ್ಲಿದೆ. ಇದೆ ನೋಡ್ರಿ, ಯಮ್ಮ ಶೋರೂಮ್ ನೆಲಮಂಗ್ಲ ಗೀತಾ ಮೋಟರ್ಸ್. ಮುಂಚೆ ನಾನು ತೊಗೊಳ್ಬೋ ಗಾಡಿನ ಇಲ್ಲೇ ತೊಗೊಂಡಿದ್ದು ಆ್ಯಕ್ಚುಲಿ. ಸೊ ಇಲ್ಲಿಂದ ಅವರು 8th ಮೇಲೆ ತೊಗೊಂಡ್ರು. 8th ಮೇಲೆ ಒಂದು ಬ್ಯಾಚ್ ಓಪನ್ ಮಾಡಿರಲ್ಲ, ಇಲ್ಲಿಂದ ಅಲ್ಲಿ ತಂದ್ಕೊಟ್ಟಿದ್ರು ಕೊಡೋದಕ್ಕಲ್ಲ. ಸೊ ಇಲ್ಲಿ ಬಂದು ಸಖತ್ತಾಗಿದೆ ತುಂಬ. ಆಲ್ಮೋಸ್ಟ್ ಏನಂದರೆ ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಕೊಡೋಲ್ಲ. ಸೊ ಇಲ್ಲೇ ಹಾಕೊಂಡು ಕೊಡ್ತಾರೆ ಗೀತಾ ಮೋಟರ್ಸ್ ಅವ್ರು ಮಾತ್ರ. ಹಂಗೆ ಅಲ್ಲಿ ರಾಜಾಜಿನಗರ ಸೈಡ್ ಹೋದರೆ ಹಂಗೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಅವರೇ ಕೊಟ್ಬಿಡ್ತಾರೆ. ಇಲ್ಲಾಂದ್ರೆ ಹಂಗಲ್ಲ, ಅವರೇ ಎಲ್ಲ ಫಿಟ್ಟಿಂಗ್ ಮಾಡಿಕೊಡೋದು ಎಲ್ಲ ಅವರೇ ಮಾಡಿಕೊಡ್ತಾರೆ. ಸೊ ನನಗೆ ನೆಲಮಂಗ್ಲ ಇಷ್ಟ ಅಲ್ವಾ, ಅದಕ್ಕೆ ಇಲ್ಲೇ ಬಂದು ಕೊಟ್ರಿ. ಕ್ಲೋಸ್ ಮಾಡಿದರು. 2:30 ಆಗುತ್ತಾ? ಟೈಮ್ ಎಷ್ಟು ಇವಾಗ? ಓ 1:30. ಇಲ್ಲ ನಾವು ಮಾತಾಡಬೇಕು. ಸೊ ಅದಕ್ಕೆ ಮಾತಾಡಬೇಕು. 2:30 ಅಲ್ಲ? ಹಾಂ ಸರಿ, ವೆಯ್ಟ್ ಮಾಡ್ತೀವಿ. ನೋಡ್ರಿ ನಮ್ಮ ಬ್ರದರ್. ಸರ್ವಿಸ್ ಬಂದ್ರಾ? ಹಾಂ, ಸರ್ವಿಸು ಬನ್ನಿ. ಏನು ಪ್ರಾಬ್ಲಮ್ ಇದೆ ಗಾಡಿ? ಈಗ ಅದೇ ಸ್ವಲ್ಪ ಕ್ಲಚ್ ಪ್ಲೇಟು ಒಂದು ಹೊಸದು ಹಾಕಬೇಕು. ಆಮೇಲೆ ಒಂದು ನಾರ್ಮಲ್ ಫುಲ್ ಸರ್ವಿಸ್ ಮಾಡಬೇಕು. ಆಯಿಲ್ ಇದು ಹಾಕ್ಬಿಡಿ. ಸೊ ಇದು ರೇಸಿಂಗ್ ಆಯಿಲು. ರೇಸಿಂಗ್ ಆಯಿಲ್ ಹಾಕ್ಬಿಡಿ. ಸೊ ಎಸ್ಟಿಮೇಷನ್ ಹೇಳಿದ್ರೆ ನಾನು ಒಂಚೂರು ಏನೋ ಮಾಡ್ಬೋದು. ಹಾಂ, ಕ್ಲಚ್ ಪ್ಲೇಟ್ ಚೇಂಜ್ ಮಾಡಿ. ಬೇರೆ ಏನೇನಾಗಿದೆ ಒಂದ್ಸಲಿ ಚೆಕಪ್ ಮಾಡಿ ನನಗೆ ಹೇಳಿದರೆ ಗೊತ್ತಾಗ್ಬಿಡುತ್ತೆ. ಅವ್ರು ಇವಾಗ ನೋಡ್ತೀನಿ ಅಂತ ಹೇಳೋರೆ. ಇದು ಫಸ್ಟ್ ಸರ್ವಿಸಲ್ಲಿ ಎಷ್ಟು ಹೊಡೈತೆ ಅಂತ ನೋಡ್ರಿ. ಇನ್ನೂ ಹೋಗುತ್ತಾ ಏನು? ಇವಾಗ 1582 ಹಾಕಿದ್ದೀನಿ. ಶೆಲ್ ಹಾಕಿರೋದು. ಇಂಜಿನ್ ಆಯಿಲ್? ಇನ್ನೊಂದು 1000 ಓಡಿಸ್ಬೋದಾ? ಹಾಂ, ಹೊಸದು ಹಾಕ್ಲೇಬೇಕಲ್ಲ. ಸೊ ಹೊಸದೇ ಹಾಕ್ಬಿಡಿನಿ. ಆಮೇಲೆ ಇದು ಹಾಂ ಶೆಲ್ಲು. ಹಾಂ, ಈಗ ಆಯಿಲ್ ಫಿಲ್ಟ್ರನ್ನು ಹಾಕಿ ಫುಲ್ಲು ಏರ್ ಫಿಲ್ಟ್ರನ್ನು ಹೊಸದು ಹಾಕಿ. ನೀವು ಶೆಲ್ಲಲ್ಲಿ ಬರೀ ಆಯಿಲ್ ಚೇಂಜ್ ಮಾಡ್ತೀರಾ ಅಥವಾ ಏನು? ಬರೀ ಆಯಿಲ್ ಚೇಂಜ್ ಮಾಡಿಸಿದ್ವಿ. ಆಯಿಲ್ ಫಿಲ್ಟ್ರ್ ಚೆನ್ನಾಗಿತ್ತು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಆ ಥರ ಇಲ್ಲ, ಆಯಿಲ್ ಯಾವಾಗ ಚೇಂಜ್ ಮಾಡ್ತೀವಿ ನಾವು ಅವಾಗ ಆಯಿಲ್ ಫಿಲ್ಟರ್ ಕಂಪಲ್ಸರಿ ಚೇಂಜ್ ಮಾಡಲೇಬೇಕು. ಹೌದಾ? ಸರಿ. ಹಂಗಾರೆ ಆಯಿಲ್ ಫಿಲ್ಟರ್ ಇಲ್ದಂಗೆ ಬರೀ ನೀವು ಆಯಿಲ್ ಚೇಂಜ್ ಮಾಡಿದ್ರೆ ನೋ ಯೂಸ್. ಅದೇನಂದರೆ 900 ಕಿಲೋಮೀಟ್ರ್ ಹೊಡೀತು ಅಷ್ಟೇ. ನಾವು ಅದಕ್ಕೆ ಇನ್ನೂ ಮತ್ತೆ ಹಾಕ್ಸಿದ್ನಲ್ಲ, ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ರು, ಅದಕ್ಕೋಸ್ಕರ. ಸೊ ನೀವು ಆಯಿಲ್ ಅಲ್ಲಿ ಹೊರತ್ರ ಆಯಿಲ್ ಫಿಲ್ಟರ್ ಸಿಗೋದಿಲ್ಲ ಶೆಲ್ಲಲ್ಲಿ. ಹೌದೌದು, ಶೆಲ್ಲಲ್ಲಿ ಆಯಿಲ್ ಫಿಲ್ಟರ್ ಸಿಗೋದಿಲ್ಲ. ನಾನು ಅಂದರೆ ಇದೆ ಯಮಹರ್ದೇ ತೆಗೆದು ಹಾಕ್ಸಿದ್ನಲ್ಲ. ಸೊ ಬಿಡಿ, ಇನ್ನೇನು ಇವಾಗ ಹೊಸದು ಹಾಕ್ತಿರಲ್ಲ, ಸರಿಯಾಗುತ್ತೆ. ಆಮೇಲೆ ಇದು ಎಕ್ಸ್ಲೀಟ್ರ್ ಕೇಬಲು ಅದು ನೋಡಿ ಟೈಟ್ ಆಗಿಲ್ಲ ಅನ್ಸೋದು. ನಿಮಗೆ ಟೈಟ್ ಅನಿಸ್ತಿಲ್ಲ ನೋಡಿ. ಕರೆಕ್ಟಾಗಿದೆಯಾ? ಸೊ ಥ್ರಾಟಲ್ ಬಾಡಿ ಒಂಚೂರು ಕ್ಲೀನ್ ಮಾಡಬೇಕಾಗಿತ್ತು. ಹಾಂ, ಫುಲ್ ಒಳಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇದು ಮಾಡಬೇಕು. ಥ್ರಾಟಲ್ ಅದು ಓಕೆನಾ ಅಥವಾ ಏನಾರು ಸ್ಮೂತ್ ಮಾಡ್ಬೋದಾ? ಹಾಂ, ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸ್ಮೂತ್ ಮಾಡಿ. ತುಂಬ ರಫ್ ಅನಿಸ್ತಾ ಇದೆ ನಂಗೆ ಅದು ಅಷ್ಟೇ. ಇನ್ನು ಆಮೇಲೆ ಇದನ್ನ ಹೋಗಿಸ್ಬಿಟ್ಟು ಸೊ ನಂಗೆ ಅದು ಇದು ಬೇಕು, ಫಾರ್ಮ್ ಏನೇನಾಗಿದ್ದು ನಾನು ನೋಡ್ಕೋಬೇಕು. ಹಾಂ, ಕಾರ್ಡ್ ಬೇಕು. ಎಷ್ಟಾಗುತ್ತೆ ಅದಕ್ಕೆ? ಹೆಲ್ತ್ ಕಾರ್ಡ್ ಫ್ರೀ ಇರುತ್ತೆ. ಹೌದಾ? ಸೊ ಅದು ನಂಗೆ ಕಾರ್ಡ್ ಇದ್ದರೆ ನನಗೆ ಓಕೆ. ಮತ್ತೆ ನಿಮಗೆ ಏನು ಹೇಳಿ ನಾನು? ಹಾಂ, ಸಸ್ಪೆನ್ಷನು ಸ್ವಲ್ಪ ಹೈಟ್ ಮಾಡಿವೆ. ಸ್ವಲ್ಪ ಫುಲ್ಲು ಸ್ಮೂತ್ ಆಗಿಬಿಟ್ಟಿದೆ. ಆಡಾಗಿರಬೇಕು, ಸ್ಟಿಫ್ ಇರಬೇಕಲ್ವಾ ಎಲ್ಲ ಸರಿನೂ. ಆಮೇಲೆ ಇನ್ನೇನು ಹೇಳಿ? ಸೊ ಅದೇ ಇದೊಂದು ಏನಾಗಿದೆ ಅಂದರೆ ಎಕ್ಸಾಸ್ಟ್ ಒಳಗೆ ಏನೋ ಸೇರ್ಕೊಂಡ್ಬಿಟ್ಟಿದೆ. ಲೈಕ್ ಏನಂದರೆ ಏನೋ ಸ್ಕ್ರೂ ಹೋಗ್ಬಿಟ್ಟಿದೆ. ಅದೊಂಚೂರು ತೆಗೆದ್ರೆ ಸಾಕು ನನಗೆ. ಅದು ತೆಗೆದ್ಬಿಟ್ಟು ಫುಲ್ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಚೂರು ಹಾಕ್ಬಿಡಿ ಅಷ್ಟೇ. ಇಲ್ಲಿಗೆ ಏನಾರು ರಬ್ಬರ್ ಸೆಟ್ ಏನಾರು ಬರುತ್ತೆ ನಿಮ್ಮ ಕಡೆ? ಆದರೆ ಏನಂದರೆ ಇದು ಹೊರಗಡೆ ಇದಲ್ವ, ನೀವು ಹಾಕಲ್ಲ ಇಲ್ಲಲ್ಲ. ಸೊ ಆಯಿತು, ಹಂಗೆ ಮಾಡಿಬಿಟ್ರೆ ಸ್ವಲ್ಪ ಟೈಟ್ ಮಾಡಿಬಿಡಿ ಸಾಕು. ಆಮೇಲೆ ಇನ್ನೇನಿದೆ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಇದು ವೀಲು ಫ್ರಂಟು ಬ್ಯಾಕು ಬೇರಿಂಗ್ ಹಾಕ್ಸಿದ್ದೀನಿ, ಹೊಸದ ಇದೆ. ಇವಾಗ ಅದೇನಂದರೆ ಫುಲ್ ಟೈಟ್ ಆಗಿದೆ, ಫ್ರೀಯಾಗಿ ತಿರುಗ್ತಿಲ್ಲ. ಅದು ಕ್ಲಚ್ ಪ್ಲೇಟಿಂದ ಏನಾರು ಪ್ರಾಬ್ಲಮ್ ಆಗುತ್ತಾ ಏನದು? ಇಲ್ಲ. ಸೊ ಅದೊಂದು ಚೆಕ್ ಮಾಡಬೇಕು. ವೀಲ್ ಬೇರಿಂಗ್ ಫುಲ್ಲು ಟೈಟ್ ಇದೆ, ಎಷ್ಟೇ ಹಿಂಗೆ ಅಂದ್ರೂ ಆಗಲ್ಲ. ಹೊಸದು ಹಾಕಿರೋದು ಅದನ್ನೇ ಸ್ವಲ್ಪ ಹಾಕಿ ಕ್ಲೀನ್ ಗ್ರೀಸಿಂಗ್ ಮಾಡಿಬಿಟ್ಟು ಇದು ಮಾಡಿಬಿಡಿ. ಸೊ ಎಸ್ಟಿಮೇಷನ್ ಎಷ್ಟಾಗ್ಬೋದು? ಎಸ್ಟಿಮೇಷನ್ ನಿಮಗೆ 4500 ಕೊಟ್ಟಿರ್ತೀನಿ, ಕ್ಲಚ್ ಪ್ಲೇಟ್ ಸೇರಿ ಎಲ್ಲ ಸೇರಿ, ಲೇಬರ್ ಎಲ್ಲ ಸೇರಿ. ಹ್ಞೂ
ಇದನ್ನು ಸ್ಟಿಫ್ ಮಾಡ್ಬೋದಾ? ಇದು ಸ್ವಲ್ಪ ಬೇರೆ ಥರ ಹಾಕಿದ್ದಾರೆ ನೋಡಿ, ಇದು ಮೇಲೆ ಹಾಕ್ಬಿಟ್ಟು ಮೇಲ್ಗಡೆ ಮಾಡಿದ್ದಾರೆ. ಅದೆಲ್ಲ ನಿಮ್ಮ ಹೆಸರು ಹೇಳಿ? ಸಂಜಯ್. ಸಂಜಯ್ 4. ಸಿಗ್ನೇಚರ್ ಹಾಕಿ. ಓಕೆ, ನಾಳೆ ಮಧ್ಯಾಹ್ನ ಸಿಗುತ್ತೆ ಗಾಡಿ, ನಾನು ಕಾಲ್ ಮಾಡ್ತೀನಿ ನಿಮಗೆ. ಸರಿ. ಅದು ವೀಲ್ದೊಂದು ಇನ್ನು ಮೇಯ್ನ್ ಅದು. ಓಕೆ, ನಾ ಅದೊಂದು ಸಲ ನೋಡಿಸಿ. ಸೊ ಈ ಕಡೆ ಬಂದರೆ ನಮ್ಮ ಬ್ರೋ ನಾ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಚೆನ್ನಾಗಿ ಸರ್ವಿಸ್ ಮಾಡ್ಕೊಂಡು ಕೊಡ್ತಾರೆ. ಬನ್ನಿ, ಯಾರು ಬೇಕಾದ್ರೂ ಬನ್ನಿ, ನಮ್ಮ ಡೆಮೋ ನಾವು ಸರ್ವಿಸ್ ಮಾಡಿಕೊಡ್ತೀವಿ. ಒಳಗೆ ಇನ್ಸೈಡ್ ಎಲ್ಲ ನೋಡಿ ಭಾರಿ ಕ್ಲೀನಾಗಿ ಇಟ್ಟವ್ರೆ, ತುಂಬ ಕ್ಲೀನಾಗಿ ಇಟ್ಟವ್ರೆ. ಇವರು ನಮ್ಮ ಬ್ರದರು, ಇವರು ಸಖತ್ತಾಗಿ ಮಾಡ್ತಾರೆ. ಒಳ್ಳೆ ಟೆಕ್ನಿಷಿಯನ್ ಇಬ್ಬರು, ಸಖತ್ತಾಗಿ ಮಾಡಿಕೊಡ್ತಾರೆ. ಒಂದ್ಸಲ ಬಂದು ಟ್ರೈ ಮಾಡ್ಕೊಂಡು ಹೋಗ್ತಿರಲ್ಲ, ಸೊ ನಿಮ್ಗೆ ಅವಾಗ ಡೆಫಿನೆಟಾಗಿ ಗೊತ್ತಾಗ್ಬಿಡುತ್ತಲ್ಲ. ಈಗೆಲ್ಲ ಆಯಿತು. ಹಾಂ, ಯಾರು ಅವರಾ? ಅವ್ರಿಗೆ ಗೊತ್ತಾಗುತ್ತೆ, ಒಂದ್ಸಲಿ ಬಂದಿದ್ವಲ್ಲ ಅವತ್ತಲ್ಲಿ ರೆಕಾರ್ಡಿಂಗ್ ಆಗ್ತದೆ. ಏನು ಬೇಕಾದ್ರೂ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ. ಹಾಂ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ತಗೊಳಕ್ಕೆ ಹೇಳಿ. ಕಾಂಟ್ಯಾಕ್ಟ್ ನಂಬರಲ್ಲಿ ಇದೆ, ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ಚೆಕ್ಔಟ್ ಮಾಡ್ಬೋದು. ನಮ್ಮ CRM ಅಷ್ಟೇ, ಏನಿದ್ರು ಪ್ರಾಬ್ಲಮ್ ಕಾಂಟ್ಯಾಕ್ಟ್ ಮಾಡ್ತಾರೆ ಇಮಿಡಿಯೇಟಾಗಿ. ಹ್ಞೂ, ಇನ್ನೇನು ಇದ್ರೆ ಹೇಳ್ರಿ. ಹಾಂ, ಅವ್ರಿಗೆ ನೀವು ಒಂದ್ಸಲಿ ಬಂದಿದ್ರಲ್ಲ, ಅವ್ರು ಫಸ್ಟ್ ಇನ್ನೊಂದು ಗೊತ್ತು, ಅವ್ರ ಪಾಪುಲರು ಹೆಡ್ ಮಾಸ್ಟರ್ ಇದ್ದಂಗಲ್ಲ ಅವರು. ಸೊ ನಮ್ಮ ದಿನೇಶ್ ಒಂದು ಗಾಡಿ ರೆಡಿ ಆಗ್ತಿದೆ. ಸೊ ಅದು ಮುಗಿಸ್ಕೊಂಡು ಇವಾಗ ನಾನು ನಾಳೆ ಕೊಟ್ಬಿಡೋದು. ಫುಲ್ ಸರ್ವಿಸ್ ಮಾಡ್ತಾಯಿದ್ದೀವಿ, ರೇಸಿಂಗ್ ಆಯಿಲು. ಸೊ ಅದೊಂದು ಅರೌಂಡ್ 6000 ಓಡ್ತಿದೆ ಅಂತ ಹೇಳಿದರು ಹೋದ್ಸಲಿ ಬಂದಾಗ. ಸೊ ಅದೇ 6000 ಓಡುತ್ತೆ ಎಲ್ಲ. ಹಾಂ, ಅಲ್ಲೊಂದು FI ಇಂಜಿನ್ ಐತೆ, FI ಸ್ಟೇಷನ್, ಅದು ಚೆಕಿಂಗ್ ಮಾಡಿ ಇದನ್ನು ನಾನು ಹೇಳಿದ್ನಲ್ಲ ಆವಾಗಲೇ. ಸೊ ಅದ್ರದ್ದು FI ಸ್ಟೇಷನಲ್ಲಿ ನನಗೆ ಏನೇನಾಗಿತ್ತು ಅದೆಲ್ಲ ಸ್ವಲ್ಪ ನೋಡ್ಬೋದು. ನಾನು ಎಕ್ಸಾಸ್ಟ್ ಆಗಿದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಗಳು ಜಾಸ್ತಿ ಆಗಿತ್ತು. ಸೊ ಬೆಂಡ್ ಪೈಪ್ ಅದು ಚೆನ್ನಾಗಿಲ್ಲ. ಸೊ ನಾನು ಒಳ್ಳೆ ಬೆಂಡ್ ಪೈಪ್ ಹಾಕ್ಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಇವಾಗ. ಸೊ ವೆಯ್ಟಿಂಗ್, ಅದೊಂದು ಬೆಂಡ್ ಪೈಪ್ ಬೇಕಲ್ಲ. ಈಗ ಅಲ್ಲೇ 4000 ಆಯಿತು ಎಸ್ಟಿಮೇಷನ್ ಬಿಲ್ಲು. ನೋಡೋಣ ಇನ್ನೂ ಏನೇನಾಗುತ್ತೆ, ಏನೋ ಮುಂದೆ ನೋಡೋಣ. ಬ್ರೋ ಏನಾಗಿದೆ ಹೇಳಿ? ಅದು ಕ್ಲಚ್ ರಾಡ್ ಹೋಗಿತ್ತು, ಆಯಿಲ್ ಸೀಲ್ ಹೋಗಿತ್ತು. ಹಾಂ, ಆಯಿಲ್ ಒಳಗೆಲ್ಲ ಹೋಗ್ತಾನೆ ಇರಲಿಲ್ಲ ಅಲ್ಲ. ಆಯಿಲ್ ಸೆಪ್ರೇಷನ್ ಆಗ್ತಿದೆ. ಇದಕ್ಕೆ ಗಮ್ ಹಾಕಲೇಬಾರ್ದು. ಏನಕ್ಕೆ ಇದೆಲ್ಲ ಸಣ್ಣ ಸಣ್ಣ ಹೋಲ್ಸ್ ಇರ್ತವೆ. ಮತ್ತು ನೋಡಿ, ಇಲ್ಲೊಂದು ಸಣ್ಣ ಹೋಲ್ ಇದೆ. ಓಕೆ, ಇಲ್ಲೊಂದು ಸಣ್ಣ ಹೋಲ್ ಇದೆ. ಇಲ್ಲಿ ಗಮ್ ಹಾಕ್ದಾಗ ಏನಾಗುತ್ತೆ ಅಂದರೆ ಹೋಲ್ಗೆ ಹೋಗಿ ಬ್ಲ್ಯಾಕ್ ಆಗುತ್ತೆ. ಆವಾಗ ಆಯಿಲ್ ಸೆಪ್ರೇಷನ್, ಇದೇ ಮೇನ್ ಪ್ರಾಬ್ಲಮ್ ಆಗೋದು. ಇಲ್ಲಿ ಹಾಕಿದ್ರಲ್ಲ ಎಲ್ಲ ಬರುತ್ತಲ್ಲ, ಇದು ಹೋಗಿ ಹೋಲಿ ಬ್ಲ್ಯಾಕ್ ಆಗುತ್ತೆ. ಇದರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಹೇಳ್ತೀನಿ, ಲೋಕಲಲ್ಲೆಲ್ಲ ಮಾಡ್ಸೋಕೆ ಹೋಗ್ಬೇಡಿ. ಈ ಥರ ಎಲ್ಲ ಜಾತ್ರೆ ಕೆಲಸಗಳು ಆಗಿಬಿಡುತ್ತೆ. ಸೊ ಹೊಸ ಬೋರ್ ಹಾಕಿರೋದು, ಇದು ಒಳಗಡೆ ಆಯಿಲ್ ಸರ್ಕ್ಯುಲೇಷನ್ ಆಗಿಲ್ವಂತೆ. ಸೊ ಅದಕ್ಕೋಸ್ಕರ ಈಗ 20% ವೀಕ್ ಆಗಿಬಿಟ್ಟಿದೆ ಅಂತ ಒಳಗೆಲ್ಲ ಇಂಜಿನು. ಸೊ ಅದಕ್ಕೆ ಹೇಳೋದು, ಆಚೆ ಎಲ್ಲ ಇಂಜಿನ್ ಕೆಲಸ ಅಂತ ಮಾಡ್ಸೋಕೆ ಹೋಗ್ಬೇಡಿ. ಆಚೆ ಏನಿದ್ರು ಇದು ನಾರ್ಮಲ್ಲು ಚೈನ್ ಕ್ಲೀನಿಂಗು, ಆಯಿಲು ಅದೆಲ್ಲ ಬೇಕಾದ್ರೆ ಮಾಡಿಸ್ಕೊಳ್ಳಿ. ಅದು ಬಿಟ್ಟು ಇದೆಲ್ಲ ಮಾಡ್ಸೋಕೆ ಹೋಗ್ಬೇಡಿ ನೀವು, ಅದೊಂದು ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಇಂಜಿನ್ ಏನಿದ್ರು ಶೋರೂಮ್. ಸೊ ಅದರಲ್ಲೂ ನಮ್ಮ ಇಲ್ಲಿ ಹೋಗ್ಬಿಡಿ ಇದೇನಾ ಮಾಡು, ಹಿಂಗೆ ಬಾಲ್ಸ್ಗಳೆಲ್ಲ ಹಾಕಿ ಆಲ್ಟ್ರ್ ಮಾಡಿ ಹಾಕ್ಬಿಟ್ಟವ್ರು. ಏನೇನು ಬೇಕು ಅದನ್ನು ಹಾಕ್ಬಿಟ್ಟವ್ರೆ. ಸೊ ಅವ್ರಿಗೂ ಗೊತ್ತಾಗಿಲ್ಲ, ಅದಕ್ಕೆ ಹೇಳೋದು ಶೋರೂಮ್ ಬಂದ್ರಿ ಅಂತ. ಇನ್ನು ಏನೇನಾಗುತ್ತೋ. ಸೊ ಇಲ್ಲೆಲ್ಲ ಇವಾಗೆಲ್ಲ ವೈರಿಂಗೆಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ, ಸೊ ಅದೇನು ಮಾಡೋದು ಇವಾಗ? ಇದು ಅವನು ಅರ್ಥಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲ ಆಯಿತು, ಅಣ್ಣನ ಗಾಡಿ ರೆಡಿ, ಫುಲ್ ಬೆಂಕಿ. ಇವಾಗ ಟೆಸ್ಟ್ ಮಾಡೋಣ. ಸಕ್ಕತ್ತಾಗಿ ಶಿಫ್ಟ್ ಆಗ್ತೈತೆ ಗುರು. ಬೆಣ್ಣೆ ಥರ ರೆಡಿ ಮಾಡಿದ್ರು. ಆಲ್ಮೋಸ್ಟು ನಿಜ ಹೇಳಬೇಕು ಅಂದರೆ ನಮ್ಮ ದಿನೇಶ 5 ಸಲ ಕ್ಲಚ್ ಪ್ಯಾಡ್ನ ರೆಡಿ ಮಾಡಿಸಿರೋದು. ಇದು 5ನೇ ಸಲ ಅನ್ಕೋತೀನಿ. ಸೊ ಅವರೆಲ್ಲ ಹಾಕೋಕ್ಕೆ ಬಂದಿಲ್ಲ. ಈ ಲೋಕಲ್ ಗ್ಯಾರೇಜ್ ಅವ್ರಿಗೆಲ್ಲ ನಾನು ಹೇಳಿದ್ನಲ್ಲ. ಸೊ ನೀವು ಆ ವಿಡಿಯೋದಲ್ಲಿ ಇವಾಗ ತೋರಿಸಿದ್ದೆ ನಾನು, ಹಿಂದಿನ ವಿಡಿಯೋದಲ್ಲೇ ಅವ್ರು ಹೇಳಿದರು ಈ ಥರ ಎಲ್ಲ ಎಕ್ಸ್ಟ್ರಾ ರಾಡ್ಗಳು ಹಾಕಿದ್ದಾರೆ. ಸೊ ಅದು ಇದನ್ನೆಲ್ಲ ಹಾಕಿದ್ದಾರೆ, ಬೇರಿಂಗೆಲ್ಲ ಅದನ್ನೆಲ್ಲ ಹಾಕ್ಬಾರ್ದು. ಸೊ ಏನಿರುತ್ತೋ ಸೀಟಿಂಗು ಹಂಗೆ ಎಕ್ಸಾಕ್ಟ್ ಸೀಟಿಂಗ್ ಅಂತಲೇ ಇರುತ್ತಂತೆ. ಸೊ ಅದ್ರ ಪ್ರಕಾರನೇ ಕುತ್ಕೋಬೇಕಂತೆ, ಇಲ್ಲಾಂದರೆ ಒಂಚೂರಾದರೂ ಮಿಸ್ ಆಗುತ್ತಂತೆ. ಸೊ ಆ ಥರ ಎಲ್ಲ ಆಗುತ್ತೆ ಅಂತ ಹೇಳಿದರು. ಈಗ ಮಾತ್ರ ನನ್ನ ಗಾಡಿಗಿಂತ ಬೆಟರ್ ಫೀಲ್ ಆಯಿತು. ಸಕ್ಕತ್ತಾಗಿದೆ ಗುರು. ಯಾವ ನೋಡ್ರಿ
ಮುಂಚೆ ಒಂದು ಲೈಕ್ ಶಿಫ್ಟ್ ಆಗುವಾಗ ಸಖತ್ ಕರ ಅಂದ್ಬಿಡೋದು. ಸೊ ಇವಾಗೇನು ಇರಿಟೇಷನ್ ಎಲ್ಲ ಇಲ್ಲ. ಥ್ಯಾಂಕ್ಸ್ ಫಾರ್ ನಮ್ಮ ಬ್ರದರ್ ಒಬ್ರು ಇದ್ರು. ಸೊ ಅವ್ರ ಹೆಸರು ಕೇಳೋದೇ ಮರ್ತೋಗ್ಬಿಟ್ಟೆ. ನಾಳೆನೇ ಅವ್ರ ಹೆಸರು ಕೇಳಿ ಹೇಳ್ತೀನಿ ನನಗೆ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಇಂಜಿನ್ನ ಯಾವುದೇ ಕಾರಣಕ್ಕೂ ಎಲ್ಲೂ ಕೊಡೋಕೆ ಹೋಗ್ಬೇಡಿ, ಶೋರೂಮಲ್ಲೇ ಕೊಡಿ. ಸೊ ಅದರಲ್ಲೂ ನಮ್ಮ ಈ ಕಡೆ ಗೀತಾ ಮೋಟರ್ಸು ನೆಲಮಂಗಲ ಈ ಬ್ರಾಂಚಿಗೆ ಬಂದು ಕೊಟ್ಟರೆ ಇನ್ನೂ ಸೂಪರಾಗಿ ಮಾಡ್ತಾರೆ. ಸೊ ನಾನು 100% ಭರವಸೆ ಕೊಡ್ತೀನಿ ಗುರು, ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ. ಸೊ ನಂದು ನಾಳೆ ಮಾಡಿಕೊಡ್ತಾರೆ. ಸೊ ನಾನು ಬಿಟ್ಬಿಟ್ಟು ನಾನು ದಿನೇಶ್ ಗಾಡೀಲಿ ಹೋಗ್ತಾಯಿದ್ದೀನಿ ಇವಾಗ. ಇಷ್ಟೇ ಈ ಬ್ಲಾಗು. ಸೊ ನಾನು ಹೇಳೋಕ್ಕೆ ಒಂದೇ ಇಷ್ಟಪಡೋದು, ಇಂಜಿನು ಎಲ್ಲೂ ಮುಡ್ಸೋಕೆ ಹೋಗ್ಬೇಡಿ, ಸವಾಸನೇ ಬೇಡ. ದಿಸ್ ಈಸ್ ಯಮಹಾ ಇಂಜಿನ್ ಬ್ರೋ, ಇದಕ್ಕೆ ವ್ಯಾಲ್ಯೂ ಇದೆ, ಎಲ್ಲೂ ಲೋಕಲಲ್ಲೆಲ್ಲ ಬಿಚ್ಚಕ್ಕೆ ಹೋಗ್ಬೇಡಿ. ಸೊ ಟೆಕ್ನಿಷಿಯನ್ ಗೊತ್ತಿರಬೇಕು, ಅವರೇ ಹೇಳಿದರು. ಸೊ ಬಟ್ ಟೆಕ್ನಿಷಿಯನು ಹೆಂಗೆ ಅಂದರೆ ತಲೆ ಹೆಂಗಿರಬೇಕು ಅಂದರೆ, ಆಲ್ಮೋಸ್ಟ್ ಎಲ್ಲ ಗಾಡಿನೂ ಸರಿ ಸರ್ವಿಸ್ ಮಾಡಿ ಚೆನ್ನಾಗಿ ಯೂಸ್ ಟು ಆಗಿರ್ತಾರಲ್ಲ ಅಂಥವ್ರ ಕೈ ಕೊಟ್ಟರೆ ಒಂಥರ. ಸೊ ಇವಾಗೆಲ್ಲ ಲೋಕಲೆಲ್ಲ ಸುಮ್ಮನೆ ಬಿಚ್ಚಿದ್ದು ನೋಡ್ತಾರೆ ಅಷ್ಟೇ, ನೋಡ್ಬಿಟ್ಟು ಸೊ ಅವರೆಲ್ಲ ಬಿಚ್ಚಿಬಿಡ್ತಾರೆ, ಸುಮ್ಮನೆ ಬಿಚ್ಚಿಬಿಡ್ತಾರೆ. ಹಾಕುವಾಗ ಏನೇನು ಬೇಕು ಅದನ್ನು ಹಾಕಿ ತುಂಬಿಸಿರ್ತಾರೆ. ಸೊ ಇವ್ದು ಏನೇನೋ ಹಾಕ್ಬಿಟ್ಟಿದ್ರು, ರಾಡ್ಗಳೆಲ್ಲ ಯಾವ್ಯಾವ್ದು ಹಾಕಿ ತುಂಬಿಸ್ಬಿಟ್ಟಿದ್ರು. ಸೊ ಯಾವ್ಯಾವ್ದು ಹಾಕಬೇಕು ಹಂಗಂಗೆ ಹಾಕಬೇಕು ಅಂತ ಹೇಳಿದ್ರು ಅವರು. ಅದು ಅವರೇ ಬೇಜಾರು ಮಾಡ್ಕೊಂಬಿಟ್ರು, ಏನೇನೋ ತುಂಬಿಸ್ಬಿಟ್ಟಿರೋದ ಇಂಜಿನ್ ಒಳಗೆ ಇವೆಲ್ಲ ತುಂಬಿಸೋದೇ ಇಲ್ಲ ಅಂತ. ಆಮೇಲೆ ಇನ್ನೊಂದು ಏನಾಗಿತ್ತು ಅಂದರೆ, ಒಳಗೆ ಆಯಿಲೇ ಸರ್ಕ್ಯುಲೇಟ್ ಆಗಿರುವಂತೆ ಗುರು. ಸೊ ಹೊಸ ಬೋರು 20% ಹೊಗೆ ಅಂತೆ. ಈ ಥರ ಎಲ್ಲ ಆಗೋದು ನಮಗೆ ಗೊತ್ತಿಲ್ಲ, ಅಷ್ಟು ಚಚ್ಚಾಡಿದ್ವಿ. ಸೊ ಯಮಹಾ ಇಂಜಿನು ಒಳಗೆ ಆಯಿಲ್ ಸರ್ಕ್ಯುಲೇಟ್ ಆದಲ್ಲೂ ಈಗಲೂ ಹಿಂಗಿದೆಯಾ ಅಂದರೆ, ಕಂಡೀಷನಲ್ಲಿ ಇದೆ ಅಂದರೆ ಆ್ಯಡ್ಸ್ ಆಫ್ ಯಮಹಾ ಇಂಜಿನ್ಗೆ. ಸೀರಿಯಸ್ ಆಗಿ ಹೇಳ್ತೀನಿ, 1 ಲಕ್ಷ ತನಕ ಆರಾಮಾಗಿ ಓಡಿಸ್ಬೋದು ಎಕ್ಸಾಸ್ಟ್ ಹಾಕ್ಕೊಂಡು. ಎಕ್ಸಾಸ್ಟ್ ಏನು ಹೆಂಗೆ ಬೇಕು ಹಂಗೆ ರಾಪಾಡಿಸ್ಬೋದು, ಬಟ್ ನೋಡ್ಕೊಂಡು ರಾಪಾಡಿಸ್ಬೇಕು, ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ರಾಪಾಡಿಸ್ಬಾರ್ದು, ನೋಡಿಕೊಂಡು ಈ ಹೈವೇ ಕಡೆ ಎಲ್ಲ ಓಡಿಸ್ಬೋದು. ಸೊ ಇಷ್ಟೇ ಈ ಬ್ಲಾಗು, ತುಂಬ ತಲೆಗೆ ಶೂಟಿಗೆ ಅನ್ಕೋತೀನಿ. ಸೊ ಇರೋದು ಹೇಳಿದ್ದಷ್ಟೇ. ಇಷ್ಟ ಆಗಿದ್ರೆ ಹೊಡೀರಿ, ಲೈಕು ಮಾಡಿರಿ, ಸಬ್ಸ್ಕ್ರೈಬು. ನಾವು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಲವ್ ಯು ಆಲ್, ಟೇಕ್ ಕೇರ್, ಟಾಟಾ, ಬಾಯ್.